ಮುಂಬೈ ಇಂಡಿಯನ್ಸ್ ಅನ್ನ ಬಗ್ಗು ಬಡ್ದು ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಶ್ರೇಯಸ್ ಅಯ್ಯರ್ ನಮಸ್ಕಾರ ಎಲ್ರಿಗೂ. ಸಿದ್ಧಾರ್ಥ ಮಾತಾಡ್ತಾ ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಶ್ರೇಯಸ್ ಅಯ್ಯರ್ ಝೀರೋ ರಿಯಾಕ್ಷನ್. ಲಾಸ್ಟ್ 2 ಓವರ್ಗೆ 23 ರನ್ ಬೇಕಿತ್ತು ಪಂಜಾಬ್ ವಿನ್ ಆಗಬೇಕು ಅಂತಂದ್ರೆ. 5 ವಿಕೆಟ್ ಕೈಯಲ್ಲಿತ್ತು, ಎಂತ ಬೇಕಾದರೂ ಆಗ್ಬೋದು. ನಿಮ್ಗೆ ಗೊತ್ತುಂಟು, ಒಂದು ಆ ಓವರಲ್ಲಿ 19 ಓವರಲ್ಲಿ ಒಂದು 2 ವಿಕೆಟ್ ಎಲ್ಲ ಬಿದ್ದರೆ ಅಥವಾ ಭಯಂಕರ ಕಂಟ್ರೋಲ್ ಎಲ್ಲ ಆದರೆ ಲಾಸ್ಟ್ ಓವರಲ್ಲಿ ಏನು ಗಾಬರಿ ಪಟ್ಟು ಬೀಳ್ತಾರೆ. ಅದಕ್ಕೆ ಲಾಸ್ಟ್ ಓವರ್ ತನಕ ತಗೊಂಡು ಹೋಗೋದೇ ಬೇಡ. ಶ್ರೇಯಸ್ ಅಯ್ಯರ್ 19 ಓವರಲ್ಲಿ 4 6. ಕ್ರೇಜಿ ಬ್ಯಾಟಿಂಗ್. ಇದು IPL ಹಿಸ್ಟ್ರಿಯಲ್ಲಿ ಮುಂಬೈ ಇಂಡಿಯನ್ಸ್ ಫಸ್ಟ್ ಟೈಮ್ 200+ ಸ್ಕೋರನ್ನು ಡಿಫೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ವಾಡ ಕ್ವಾಲಿಫೈಯರ್ ಟು ಅಥವಾ ವಾಡ ಎಲಿಮಿನೇಟರ್ ಟು. ಕ್ರೇಜಿ ಯಪ್ಪ. ಮುಂಬೈ ಇಂಡಿಯನ್ಸ್ 200 ಮೇಲೆ ಹೊಡೆದಾಗ ಅಂದ್ಕೊಡೋದು ಡಿಫೆಂಡ್ ಮಾಡ್ತಾರೆ. ಬುಮ್ರಾ ಅವರೆಲ್ಲ ಇದ್ದಾರೆ. ಬುಮ್ರಾ ಅವರ ಫಸ್ಟ್ ಓವರಲ್ಲಿ 20 ರನ್. ಎಂತ ಮ್ಯಾಚ್ ಮಾರ, ಕ್ರೇಜಿ. ಈ ಸಲ ಫೈನಲ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಇದು ಏನು ಫೈನಲ್ ನಡೀತದೆ. ಈ ಫೈನಲ್ ಅಲ್ಲಿ ನಾವು ಹೊಸ ಚಾಂಪಿಯನ್ ಅನ್ನ ನೋಡ್ತೇವೆ. RCB ಗೆದ್ದರೆ ಫಸ್ಟ್ ಟೈಮ್ ಅವ್ರು ಗೆದ್ದ ಹಾಗೆ, ಪಂಜಾಬ್ ಕಿಂಗ್ಸ್ ಗೆದ್ದರೂ ಕೂಡ ಫಸ್ಟ್ ಟೈಮ್ ಕಪ್ ವಿನ್ ಆಗ್ತದೆ. ಸೊ ಯಾವುದಾದ್ರೂ ಒಂದು ಟೀಮು ಫಸ್ಟ್ ಟೈಮ್ ಕಪ್ ವಿನ್ ಆಗ್ತದೆ, ಮುಖದಲ್ಲಿ ಒಂದು ದೊಡ್ಡ ಮಂದಹಾಸ, ಅಂತೂ ಇಂತೂ ಗೆದ್ದೇವು ಅಂತ. ಇನ್ನೊಂದು ತಂಡಕ್ಕೆ ಇನ್ನೂ ಸಹ ಕಾಯ್ಬೇಕಾಗೋರು ಅಂತ. ಎಂತ ಮ್ಯಾಚ್ ಮಾರ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸ್ ಹೊಡೆದದ್ದು 203 ರನ್ನಿಗೆ 6 ವಿಕೆಟ್. ಅಹಮದಾಬಾದ್ ಒಂದು ಗ್ರೌಂಡಲ್ಲಿ ಯಾರು ಕೂಡ 50 ಹೊಡಲಿಲ್ಲ. 50 ಹೊಡೆಯದೆ ಅಷ್ಟು ದೊಡ್ಡ ಸ್ಕೋರ್ ಆಯಿತು. ಯಾರು ಕೂಡ ಹೊಡೆಯಲಿಲ್ಲ, ಎಲ್ಲ 40, 30 ಆ ಥರ. ಬಟ್ ಎಲ್ಲರ ಕಡೆಯಿಂದ ಸಹ ಕಾಂಟ್ರಿಬ್ಯೂಷನ್ ಬಂತು. ರೋಹಿತ್ ಶರ್ಮಾ ಅವರದ್ದು ಕ್ಯಾಚ್ ಬಿಟ್ಟರು ಕೂಡ ನೋಡಿ, ಲಾಸ್ಟ್ ಮ್ಯಾಚಲ್ಲಿ 2 ಕ್ಯಾಚ್ ಬಿಟ್ಟರು, ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ಯಾಕಂದರೆ 81 ಹೊಡೆದ್ರು. ಬಟ್ ಇವತ್ತು ಅವರ ಕ್ಯಾಚ್ ಒಂದು ಡ್ರಾಪ್ ಆದರೂ ಕೂಡ ಅವರಿಗೆ ಅದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ಲಿಕ್ಕೆ ಆಗಲಿಲ್ಲ. 7 ಬಾಲಿಗೆ 8 ರನ್ ಹೊಡೆದು ಅವರು ಔಟ್ ಆದರು. ಇವತ್ತು ತಂಡ ಬೈದವೆ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಚಹಲ್ ಅವರು ವಾಪಸ್ ಆಗಿದ್ರು. ಅವರ ಹರ್ಪ್ರೀತ್ ಬ್ರಾರನ್ನ ಕೂರಿಸಿದ್ರು ಹೊರಗಡೆ, ಯಾಕಂದರೆ ಚಹಲನ್ನು ಕರ್ಕೊಂಡು ಬರಬೇಕಂತ. ಹಾಗೆ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಅಷ್ಟೇ ಗ್ಲೀಸನ್ ಬಂದಿದ್ರು, ಒಂದೇ ಮ್ಯಾಚ್ ಆಡಿದ್ದು. ಅವ್ರಿಗೇನು ಹ್ಯಾಮ್ಸ್ಟ್ರಿಂಗ್ ಆಯ್ತು, ಎಂತ ಆಯ್ತು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ RCB ಪ್ಲೇಯರ್ ಟೋಪ್ಲಿ ಅಣ್ಣನನ್ನ ಹಾಕೊಂಡಿದ್ರು. ಭಯಂಕರ ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಫಾರ್ ಪಂಜಾಬ್ ಕಿಂಗ್ಸ್ ಟೋಪ್ಲಿ ಕಡೆಯಿಂದ. ಎಸ್, ಇವ್ರದ್ದು ಅವರ ಎವರ್ ಕನ್ಸಿಸ್ಟೆಂಟ್ ಸ್ಕೈ ಸೂರ್ಯಕುಮಾರ್ ಯಾದವ್ ಅವರು ಈ ಮ್ಯಾಚ್ ಸಹ 25+. ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ, ಸತತ ಎಷ್ಟನೇ ಮ್ಯಾಚಲ್ಲಿ ಅವರು 25+ ಸ್ಕೋರ್ ಹೊಡೆದಿದ್ದಾರೆ ಈ IPL ಅಲ್ಲಿ ಅಂತ. ಎಲ್ಲ ಮ್ಯಾಚಲ್ಲಿ ಸಹ ಹೊಡೆದಿದ್ದಾರೆ. ಐ ಥಿಂಕ್ ಒಂದು ಸ್ಟ್ರೀಕ್ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿ ಆಡಿದ್ರು. ಆ ಕಡೆಯಿಂದ ಬೇರ್ಸ್ಟೋ ಹೊಡಿತಿದ್ದಾರೆ, ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಆಡ್ತಾ ಇದ್ದಾರೆ. ಬೇರ್ಸ್ಟೋ ಅವರು 38 ರನ್ ನೋಡಿದ್ರು, 24 ಬಾಲಿಗೆ 38 ರನ್. ಈ ವೈಶಾಖ್ ವಿಜಯ್ ಕುಮಾರ್ ಅವರ ಬೌಲಿಂಗಲ್ಲಿ ಸ್ಲೋವರ್ ಬಾಲಲ್ಲಿ ಪಾಪ ಕೀಪರ್ ತಲೆ ಮೇಲೆ ಹೊಡಲಿಕ್ಕೆ ಹೋದ್ರು. ಸ್ಲೋವರ್ ಬಾಲಿಗೆ ಭಯಂಕರ ಪವರ್ ಬೇಕಣ್ಣ, ಇದು ಕೀಪರ್ ತಲೆ ಮೇಲೆ ಹೊಡಲಿಕ್ಕೆ ಆಗಲಿಲ್ಲ. ಹೀಗೆ ಟ್ರೈ ಮಾಡಿದ್ರು, ಅದು ಹೀಗೆ ಪುಳಕ್ಕಂತ ಮೇಲೆ ಹೋಗಿ ಕೀಪರ್ ಜಾಸ್ ಇಂಗ್ಲಿಷ್ ಅವರು ಕ್ಯಾಚ್ ಹಿಡಿದೋದು. ಆ್ಯಂಡ್ ಏನು ಈ ಇಡೀ ಟೂರ್ನಮೆಂಟಲ್ಲಿ ಒಂದು ಓಕೆ ಪರ್ಫಾರ್ಮೆನ್ಸ್ ಅಥವಾ ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಕೊಟ್ಟಂಥ ತಿಲಕ್ ವರ್ಮಾ ಅವರು ಲಾಸ್ಟ್ ಮ್ಯಾಚಲ್ಲಿ 11 ಬಾಲಿಗೆ 25 ರನ್ ಹೊಡೆದಿದ್ರು. ಈ ಮ್ಯಾಚಲ್ಲಿ ಸಹ ಹಾಗೆ ಭಾರಿ ಚೆಂದ ಮಾಡಿ ಆಡಿದ್ರಪ್ಪ. ಸೂರ್ಯಕುಮಾರ್ ಯಾದವ್ ಹಾಗೂ ತಿಲಕ್ ವರ್ಮಾ ಅವರು ಇಬ್ಬರು ಕೂಡ 40+ ಸ್ಕೋರು. 29 ಬಾಲಿಗೆ 44 ರನ್ ಸೂರ್ಯಕುಮಾರ್ ಯಾದವ್ ಅವರು ಹೊಡೆದ್ರೆ, 26 ಬಾಲಿಗೆ 44 ರನ್ ತಿಲಕ್ ವರ್ಮಾ ಅವರು. ಇಬ್ಬರು ಕೂಡ ಏನು ದೊಡ್ಡ ಮೊತ್ತ ಬರ್ತದೆ ಅಂತ ಅಂದ್ಕೊಳ್ತಾ ಇರುವಾಗಲೇ ಅವರಿಬ್ಬರು ಔಟ್ ಆದ್ರು. 2 ಬಾಲಿಗೆ 2 ವಿಕೆಟ್ ಹೋಯ್ತು. ಅವಾಗ ಒಂಚೂರು ಸೆಟ್ ಬೇಕಾದ್ರೆ ಖಂಡಿತ ಆಗ್ತದಲ್ಲ. ಇಬ್ಬರು ಸಹ ಹೊಸ ಪ್ಲೇಯರ್ಸ್ಗೆ ಬರಬೇಕು. ಆ ಕಡೆಯಿಂದ ಹಾರ್ದಿಕ್ ಪಾಂಡ್ಯ, ಈ ಕಡೆಯಿಂದ ನಮನ್ದೀರ್. ಹಾರ್ದಿಕ್ ಪಾಂಡ್ಯ ಅವರು ಟ್ರೈ ಮಾಡಿದ್ರು, ಏನು ಅವರ ಒಂದು ಏನು ರನ್ ಗತಿ ಜಾಸ್ತಿ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಂಡ್ರು ಅಂತ ಈಗ ಅನ್ನಿಸ್ಕೊಂಡ್ರು. 13 ಬಾಲಿಗೆ 15 ರನ್ ಹೊಡೆದ್ರು. ಇನ್ನೇನು ಆ ಒಂದು ದೊಡ್ಡ ಇನ್ನಿಂಗ್ಸ್ ಬರ್ತದೆ, ಬಡ 6 ಎಲ್ಲ ಹೊಡಿತಾರೆ ಅಂತ ಹೇಳುವಾಗ ಅವರು ಔಟ್ ಆದದ್ದು. ಸ್ಯಾಂಟ್ನರ್ ಅವರು ಬಂದರು. ಬಟ್ ಲಾಸ್ಟ್ಗೆ ಏನು ನಮನ್ದೀರ್ ಅವರು ಆಡಿದಂಥ ಆಟ 200ರ ಮೇಲೆ ಹೋಗುವಾಗೆ ಆಯಿತು. ಏನು ಮುಂಬೈ ಸ್ಕೋರು ನಮನ್ದೀರ್ ಈ ಒಂದು IPL ಅಲ್ಲಿ ಲಾಸ್ಟ್ 16ರಿಂದ 20 ಓವರಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಬೊಟ್ಟಿರುವಂಥ ದಡ ಬಡ ಅಂತ ಹೊಡೆದಿರುವಂಥ ಆಟಗಾರ ನಮನ್ದೀರ್. ಸಿಕ್ಕಾಡು ಚೆನ್ನಾಗಿ ಆಡಿದ್ರಪ್ಪ.
ಅವ್ರನ್ನ 50 ರನ್ ಹೊಡಿತಾರ ಅಂತ ಅಂದ್ಕೊಳೋದು, ಅವ್ರು 50 ರನ್ ಹೊಡಿಲಿಕ್ಕಾಗಲಿಲ್ಲ. ಆ ಲಾಸ್ಟ್ ಮೂಮೆಂಟಿಗೆ ಅವ್ರು ಔಟ್ ಆದರು. 18 ಬಾಲಿಗೆ 37 ರನ್ನು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. 7-4 ಭಾರಿ ಚಂದದ ಇನ್ನಿಂಗ್ಸ್. 203 ರನ್, 6 ವಿಕೆಟಿಗೆ. ಬಟ್ ಇದೊಂಥರ ಕ್ವಾಲಿಫೈಯರ್ 2 ಅಥವಾ ಎಲಿಮಿನೇಟರ್ 2, ಸಿಕ್ಕಾಪಟ್ಟೆ ಪ್ರೆಷರ್ ಇರುವಂತಹ ಒಂದು ಮ್ಯಾಚ್. ಆ್ಯಂಡ್ IPL ನಾಕ್ಔಟ್ ಗೇಮ್. ಇವತ್ತಿನ ಮ್ಯಾಚ್ ನಾಕ್ಔಟ್ ಅಂತಂದ್ರೆ ಸೋತವ್ರು ಮನೆಗೆ ಹೋಗ್ತಾರೆ, ಆ ಥರದ ಗೇಮ್. ನಾಕ್ಔಟ್ ಗೇಮಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಯಾರು ಕೂಡ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿರಲಿಲ್ಲ. ಇದು ಇವತ್ತೇನು ಪಂಜಾಬ್ ಚೇಸ್ ಮಾಡಿದೆ, ದಿಸ್ ಈಸ್ ಹೈಯೆಸ್ಟ್ ಸ್ಕೋರ್. ನಾಕ್ಔಟ್ ಗೇಮಲ್ಲಿ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದಂಥ ಹೈಯೆಸ್ಟ್ ಸ್ಕೋರ್. ಆ್ಯಂಡ್ ಮುಂಬೈ ಇಂಡಿಯನ್ಸ್ದು ಇದು ಉಂಟಲ್ಲ ಎಂತ ಒಂದು ರೆಕಾರ್ಡ್, ಇವರು 200ರ ಮೇಲೆ ರನ್ ಹೊಡೆದ್ರೆ ಇವರು ಮ್ಯಾಚ್ ಸೋತೇ ಇಲ್ಲ. IPL ಹಿಸ್ಟ್ರಿಯಲ್ಲೇ ಮುಂಬೈ ಇಂಡಿಯನ್ಸ್ 200ಕ್ಕಿಂತ ಜಾಸ್ತಿ ರನ್ ನೋಡಿದ್ರೆ ಮ್ಯಾಚ್ ಸೋತೇ ಇಲ್ಲ, ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡ್ತಾರೆ ಅಂತ. ಅದಕ್ಕೆ ಕರೆಕ್ಟಾಗಿ ಪ್ರಭ್ಸಿಮ್ರನ್ ಸಿಂಗ್ ಅವರು ಕೈ ಕೊಟ್ಟರು. ಪ್ರಭ್ಸಿಮ್ರನ್ ಸಿಂಗ್ ಅವರು ಏನು ಫೀಲ್ಡಿಂಗಿಗೆ ಲಾಸ್ಟ್ 2 ಓವರ್ 3 ಓವರ್ ಏನೋ ಬಂದಾಗ ಚಹಲನ್ನು ಅವ್ರದ್ದು ಓವರ್ ಮುಗೀತು ಅಂತ ಪ್ರಭ್ಸಿಮ್ರನ್ ಸಿಂಗನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು. ಫೀಲ್ಡಿಂಗ್ ಮಾಡ್ತಾ ಇರುವಾಗಲೇ ಆಗೊಂದು ತೂತ್ ಬೇರೆ ಬಿಟ್ಟಿದ್ರು, ಒಂದು ಈಸಿ 4 ಬಿಟ್ಟಿದ್ರು. ಬ್ಯಾಟಿಂಗಲ್ಲಿ 9 ಬಾಲ್ ಆಡಿದರು, ಭಾರಿ ಒದ್ದಾಡಿದ್ರಪ್ಪ. 6 ರನ್ ಹೊಡಿಲಿಕ್ಕಾದದು, 9 ಬಾಲಿಗೆ 6 ರನ್ ಹೊಡೆದು ಅವರು ಔಟ್ ಆದರು. ಅವರ ಇವತ್ತು ಮ್ಯಾಚ್ ವಿನ್ ಆಗಬೇಕು ಅಂತಂದರೆ ಓಪನರ್ಸ್ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಡಬೇಕಿತ್ತು. ಪ್ರಭ್ಸಿಮ್ರನ್ ಸಿಂಗ್ ಅವರ ಈ ಒಂದು IPLದ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಪಂಜಾಬ್ ಕಿಂಗ್ಸ್ ಪಾಲಿಗೆ ಅವರು ಔಟ್ ಆದು ಒಂದು ಕ್ಷಣಕ್ಕೆ ಅಯ್ಯಯ್ಯ ಅಂತ ಅನಿಸಿರ್ತದೆ ಪಂಜಾಬಿಗೆ. ಬಟ್ ರನ್ನಿನ ಗತಿ ಕೆಳಗೆ ಹೋಗಿದಾಗ ನೋಡಿಕೊಂಡಿದ್ದು ಜಾಸ್ ಇಂಗ್ಲಿಸ್ ಮತ್ತು ಪ್ರಿಯಾಂಶ್ ಆರ್ಯ ಆಡಿದ್ರೆ 10 ಬಾಲ್ ಆದರೆ 20 ರನ್ ಹೊಡೆದ್ರು. 200 ಸ್ಟ್ರೈಕ್ ರೇಟಲ್ಲಿ 2 4 ಮತ್ತು 1 6. ಮೇಜರ್ ಹೈಲೈಟ್ ಆಫ್ ದ ಮ್ಯಾಚ್ ಬುಮ್ರಾ ಅವರಿಗೆ. ನಾವೇನು ಅಂದ್ಕೊಂಡಿದ್ದು, ಏನು ಮಾರ್ರೆ ನಮ್ಮ ಕರುಣ್ ನಾಯರ್ ಅವರು 18 ರನ್ ಒಂದೇ ಓವರಲ್ಲಿ 18 ರನ್ ಹೊಡೆದಿದ್ರು. ಇಷ್ಟೆಲ್ಲ ಬುಮ್ರಾ ಅವರು ರನ್ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಯಾವ ಬ್ಯಾಟ್ಸ್ಮನ್ ಸಹ ಅವರನ್ನು ಈ ಥರ ಎಲ್ಲ ಹೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜಾಸ್ ಇಂಗ್ಲಿಸ್ ಬಾರಿ ತುಂಬ ಪರ್ಸ್ನಲ್ ಆಗಿ ತಗೊಂಡ್ರು ಅಂತ ಕಾಣ್ತದೆ. ಬುಮ್ರಾ ಅವರ ಫಸ್ಟ್ ಓವರಲ್ಲಿ 2 4 2 6 ಹಣ 20 ರನ್. ಶಾಕ್. ಪಂದ್ಯದ 5ನೇ ಓವರ್ ಅಂದರೆ ಏನು ಮುಂಬೈದು 5ನೇ ಓವರ್, ಬುಮ್ರಾ ಅವರ ಫಸ್ಟ್ ಓವರ್ ಆಗಿತ್ತು. ಆ ಓವರಲ್ಲಿ 20 ರನ್ ಬಂದು ಆಲ್ ಆಫ್ ಸಡನ್ 5 ಓವರಿಗೆ 55 ರನ್. ಕ್ರೇಜಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಜಾಸ್ ಇಂಗ್ಲಿಸ್ ಅವರು ಬುಮ್ರಾನನ್ನು ಟಾರ್ಗೆಟ್ ಮಾಡ್ತಾರಂತ, ಅಥವಾ ಪಂಜಾಬ್ ಕಿಂಗ್ಸ್ ತಂಡ ಬುಮ್ರಾನನ್ನು ಟಾರ್ಗೆಟ್ ಮಾಡ್ತಾರಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಆಮೇಲೆ ಜಾಸ್ ಇಂಗ್ಲಿಸ್ ಅವ್ರದ್ದು ಒಂದು ನನಗೆ ಎಂತ ಕಾಂಟ್ರವರ್ಷಿಯಲ್ ಅಂತ ಅನಿಸಿಲ್ಲ. ಬಟ್ ಈಗ ಅಂದರೆ ಈಗ ಹೇಟ್ರೆಡ್ನೆಸ್ ಸ್ಪ್ರೆಡ್ ಮಾಡೋರಿಗೆ ಅಂಪೈರ್ ಫಿಕ್ಸಿಂಗ್ ಬ್ರೋ ಅಂತ ಒಂದು ಏನಾಯಿತು, ಹಾರ್ದಿಕ್ ಪಾಂಡ್ಯ ಅವರು ಅವರ ಮೊದಲ ಓವರ್ ಹಾಕಲಿಕ್ಕೆ ಬಂದರು. ಏನು ಜಾಸ್ ಇಂಗ್ಲಿಸ್ ಅವರು ಹೊಡಲಿಕ್ಕೆ ಹೋದರು, ಅದು ಏನು ಇದು ಜಸ್ಟ್ ಎಡ್ಜ್ ಆಯಿತು, ಕೀಪರ್ ಕ್ಯಾಚ್. ಅಂದರೆ ಯಾರು ಬೇರ್ಸ್ಟೋ ಅವರು ಹಿಡಿದ್ರು. ಬಟ್ ಅಪೀಲ್ ಅಷ್ಟು ಕಾನ್ಫಿಡೆಂಟ್ ಅಪೀಲ್ ಇರಲಿಲ್ಲ, ಸುಮ್ಮನೆ ಹೀಗೆ ಕೈ ಎತ್ತಿದ್ರು ಬೇರ್ಸ್ಟೋ ಅವರು ಅಂತ. ಇವರು ಕೂಡ ಹಾಗೆ, ಪಾಂಡ್ಯ ಕೂಡ ಹಾಗೆ ಅಂತ ಕೈ ಎತ್ತಿದ್ರು. ಅಂಪೈರ್ ಟಕಾರ ಅಂತ ಔಟ್ ಕೊಟ್ಟರು. ಇವರು ಔಟ್ ಕೊಟ್ಟದ್ದು ಜಾಸ್ ಇಂಗ್ಲಿಸ್ ಅವರು ಏನು ಇದಕ್ಕೆ ತಗೊಂಡ್ರು, ಏನು DRS. ಇಲ್ಲ ಇದು ಔಟೆಲ್ಲ ಮಾರ್ರೆ ಅಂತ DRS ತಗೊಂಡ್ರು. DRS ಅಲ್ಲಿ ಅಲ್ಟ್ರಾ ಎಜ್ಜಲ್ಲಿ ಸ್ಪೈಕ್ ಕಂಡಿದೆ. ಏನು ಬಾಲ್ ಇದು ಬ್ಯಾಟ್ ಹತ್ರ ಇದು ಹೋಗುವಾಗ ಸ್ಪೈಕ್ ಕಂಡಿದೆ, ಔಟ್ ಅಂತ ಕೊಟ್ಟರು. ಫುಲ್ ಹೀಗೆಲ್ಲ ಆಯಿತು. ಈಗ ಒಂದು ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಟ್ವಿಟರ್ ನೋಡಿದಾಗ ಅಂಪರ್ಸ್ ಫಿಕ್ಸಿಂಗು ಹಾಗೆ ಹೀಗೆ ಸ್ಟಾರ್ಟ್ ಆಯಿತು. ಏನು ಅಪೀಲೇ ಕರೆಕ್ಟಾಗಿ ಮಾಡಿರಲಿಲ್ಲ, ಅವರೇ ಅಷ್ಟು ಅಪೀಲ್ ಮಾಡದಿರುವಾಗ ಅಂಪೈರ್ ಹೇಗೆ ಔಟ್ ಕೊಟ್ಟರು, ಅಲ್ಟ್ರಾ ಎಜ್ಜಲ್ಲಿ ಹೇಗೆ ಡಿಟೆಕ್ಟ್ ಆಯಿತು. ಎಂತ ಅಲ್ಟ್ರಾ ಎಜ್ಜಲ್ಲಿ ಬಾಲ್ ಬ್ಯಾಟ್ ಹತ್ರ ಹೀಗೆ ಪಾಸ್ ಆಗ್ತಾ ಇರುವಾಗ ಥರ್ಡ್ ಅಂಪೈರ್ ಅಂತ ಸೌಂಡ್ ಮಾಡಿ ಅಲ್ಲಿ ಒಂದು ಸ್ಪೈಕ್ ಬಂತ? ಇಲ್ಲ ಬ್ಯಾಟ್ಗೆ ತಾಗಿದ್ದಕ್ಕೆಲ್ಲ, ಬಾಲ್ ಬ್ಯಾಟಿಗೆ ತಾಗಿದ್ದಕ್ಕೆಲ್ಲ ಸ್ಪೈಕ್ ಬಂದದ್ದು, ಔಟ್ ಅಂತ ಕೊಟ್ಟರು. ಇನ್ನೊಂದು ಈಗಲೇ ಹೇಳಿಬಿಡ್ತೇನೆ, ಅಂಪೈರ್ಸ್ ಫಿಕ್ಸ್ ಮಾಡೋದೇ ಆಗಿದ್ದಿದ್ರೆ ಈಗ ಏನು ಅಶ್ವಿನಿ ಕುಮಾರ್ ಅವರು 19ನೇ ಓವರ್ ಹಾಕುವಾಗ ಒಂದು ನೋಬಾಲ್ ಅಂತ ಬಂತು, ಆಯಿತಾ? ಅಂಪೈರ್ಸ್ ಫಿಕ್ಸೇ ಮಾಡಿದಿದ್ರೆ ನೋಬಾಲ್ ಅಂತ ಯಾಕೆ ಕೊಡ್ತಿದ್ರು? ನಮಗಂತೂ ಕಾಣೋದಿಲ್ಲ, ಕರೆಕ್ಟಾ? ನಮ್ಗೆ ಆಡಿಯನ್ಸಿಗೆ ಏನು ಕಾಣೋದಿಲ್ಲ. ಅವರು ಸುಮ್ಮನೆ ಕುತ್ಕೊಂಡಿರ್ಬೋದಿತ್ತಲ್ಲ ಥರ್ಡ್ ಅಂಪೈರ್, ಇದು ಮಾಡ ನೋಬಾಲ್ ಹಾಕಿದಾನೆ, ನಾನು ಸುಮ್ಮನೆ ನೋಬಾಲ್ ಅಂತೆಲ್ಲ ಕೊಡೋದಿಲ್ಲ, ಹೇಗೂ ಜನಕ್ಕೆ ಗೊತ್ತಾಗೋದಿಲ್ಲಲ್ಲ ಅಂತ ಹೇಳ್ಬೋದಿತ್ತಲ್ಲ. ನೋಬಾಲ್ ಕೊಟ್ಟರಲ್ಲ ಥರ್ಡ್ ಅಂಪೈರು. ಸೊ ಇನ್ನೂ ಎಲ್ಲಾದರೂ ದಯವಿಟ್ಟು ಇದೊಂದು ಕಮೆಂಟ್ ಸೆಕ್ಷನ್ನಲ್ಲಿ ಅಂಪೈರ್ಸ್ ಫಿಕ್ಸಿಂಗ್ ಹಾಗೆ ಹೀಗೆ ಅಂತೆಲ್ಲ ಅವರ ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡುವ, ನಾವು ಮ್ಯಾಚ್ ನೋಡುವ, ಆಟಗಾರರು ಅವರ ಆಟ ಆಡ್ತಾರೆ. ಬಟ್ ಜಾಸ್ ಇಂಗ್ಲಿಸ್ ಅವರು ಔಟ್ ಆದಮೇಲೆ, ಅಂದರೆ ಅಷ್ಟು ಸರಾಗವಾಗಿ ಆಡ್ತಿದ್ದಂಥ ಆಟಗಾರ, 21 ಬಾಲಿಗೆ 38 ರನ್ನು ಹೊಡೆದಂಥ ಆಟಗಾರ, ಬುಮ್ರಾನ್ನು ಟಾರ್ಗೆಟ್ ಮಾಡಿದಂಥ ಆಟಗಾರ, ಅವರು ಔಟ್ ಆದರು. ಶ್ರೇಯಸ್ ಅಯ್ಯರ್ ಅವರು ಈ ಮ್ಯಾಚ್ ವಿನ್ ಮಾಡಿಸಬೇಕು,
ಅಂತ ಇದ್ರೆ, ಪಂಜಾಬ್ ಕಿಂಗ್ಸ್ಗೆ ಇಲ್ಲಿಂದ ಈ ಮ್ಯಾಚನ್ನು ವಿನ್ ಮಾಡಿಸ್ಬೇಕಂತ ಇದ್ರೆ ಒಬ್ಬ ಆಟಗಾರನಿಂದ ಮಾತ್ರ ಸಾಧ್ಯ. ಅದು ಯಾರು? ಶ್ರೇಯಸ್ ಅಯ್ಯರ್. ಅಮೇಝಿಂಗ್ ಪ್ಲೇಯರ್. ನಮ್ಮ ಏನು RCB ಮೇಲೆ ಕ್ವಾಲಿಫೈಯರ್ ಒನ್ನಲ್ಲಿ ಭಾರಿ ಕೆಟ್ಟ ಶಾಟ್ ಹೊಡೆದವ್ರು ಔಟ್. ಅದು ಟೀಕಾ ಪ್ರಹಾರಗಳು ಕೇಳಿ ಬಂದಿತ್ತು. ಎಂತ ಮಾರ ಬೀಯಿಂಗ್ ಸೀನಿಯರ್ ಮೋಸ್ಟ್ ಪ್ಲೇಯರ್ ಅಂತ ಒಂದು ಪ್ಲೇಯರ್ ಆಗಿ ಅಷ್ಟು ಕೆಟ್ಟ ಶಾಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರಲ್ಲ, ಅಷ್ಟು ಸಹ ಗೊತ್ತಾಗೋದಿಲ್ಲ ಯಾರನ್ನು ಟಾರ್ಗೆಟ್ ಮಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಸುಮಾರು ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತರಾಟೆಗೆ ತಗೊಂಡಿದ್ರು. ಇವತ್ತು ಎಂತ ಇನ್ನಿಂಗ್ಸ್ ಮಾರ, ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಒಂದು ಶಾಟ್ ಹೊಡೆದ್ರು, ಅದು ಬುಮ್ರಾ ಅವ್ರದ್ದು, ಅದು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೆಹಾಲ್ ವಾಡೆರ್ ಅವರ ಕ್ಯಾಚನ್ನು ಬೋಲ್ಟ್ ಅವರು ಬಿಟ್ಟರು. ಅಲ್ಲಿ ನೋಡಿ ರೋಹಿತ್ ಶರ್ಮಾ ಅವರ ಕ್ಯಾಚನ್ನು ಅಲ್ಲಿ ಒಂದು ಬಿಟ್ಟಿದ್ರಲ್ಲ, ಈಗ ಏನು ಕುಸಾಲ್ ಮೆಂಡಿಸ್, ಕಾರ್ಡ್ಸಿಯಾ ಎಲ್ಲ ನಿನ್ನೆ ಬಿಟ್ಟಿದ್ರಲ್ಲ. ಸೊ ಆ ಋಣವನ್ನು ಇವತ್ತು ಇಲ್ಲಿಗೆ ತೀರಿಸಿಕೊಂಡ್ರು ಮುಂಬೈ ಇಂಡಿಯನ್ಸ್. ನೆಹಾಲ್ ವಾಡೆರ್ 13 ರನ್ನಲ್ಲಿ ಇದ್ದಾಗ, ಆ್ಯಕ್ಚುಲಿ ಅದಕ್ಕಿಂತ ಮುಂಚೆಗೆ ಒಂದು ಪಟಾರ್ ಅಂತ ಫ್ಲ್ಯಾಟ್ 4 ಹೊಡೆದ್ರು. ನಮಂದಿರೋರು ಒಂಚೂರು ಮುಂದೆ ಇದ್ದರು. ಎಲ್ಲರೂ ಬೌಂಡ್ರಿ ಲೈನಲ್ಲಿ ನಿಂತಿದ್ರೆ ಅಲ್ಲಿ ಔಟ್ ಆಗ್ತಿದ್ರು, ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ರು. ನೆಹಾಲ್ ವಾಡೆರ್ 13 ರನ್ನಲ್ಲಿ ಇದ್ದಾಗ ಈಸಿ ಕ್ಯಾಚ್, ಅಟ್ಲೀಸ್ಟ್ ಬೋಲ್ಟ್ ಅವರ ಒಂದು ಸ್ಟ್ಯಾಂಡರ್ಡ್ಗೆ, ಅವರ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಗೆ ಈಸಿ ಕ್ಯಾಚ್. ಆ ಕ್ಯಾಚನ್ನು ಬಿಟ್ಟರು. ಅಲ್ಲಿಂದ ಮ್ಯಾಚ್ ಪೂರ್ತಿ ಲಗಾಡಿ ಹೋಯಿತು. ಯಾಕಂದರೆ ನೆಹಾಲ್ ವಾಡೆರ್ ಅವರು 29 ಬಾಲ್ಗೆ 48 ರನ್. ಆ ಕ್ಷಣದಲ್ಲಿ ಏನಾದರೂ ನೆಹಾಲ್ ವಾಡೆರ್ ಅವರು ಔಟ್ ಆಗಿದ್ದಿದ್ರೆ ಯು ನೆವರ್ ನೋ ಮ್ಯಾಚ್ ಹೇಗೆ ತಿರುಗ್ತಿತ್ತು ಹೇಳಲಿಕ್ಕಾಗೋದಿಲ್ಲ. ಕ್ಯಾಚ್ ಹಿಡಿದಿದ್ರೆ ಮುಂಬೈ ವಿನ್ ಆಗ್ತಿತ್ತು ಅಂತ ನಾನೇನು ಹೇಳ್ತಾ ಇಲ್ಲ, ಖಡಾಖಂಡಿತವಾಗಿ ಹೇಳ್ತಾ ಇಲ್ಲ, ಬಟ್ ಎಂತಾದ್ರೂ ಚೇಂಜ್ ಆಗ್ತಿತ್ತು. ಆ ಕ್ಯಾಚ್ ಬಿಟ್ಟದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಶ್ರೇಯಸ್ ಅಯ್ಯರ್ ಮತ್ತು ನೆಹಾಲ್ ವಾಡೆರ್ ಅವರ ಕಡೆಯಿಂದ. ನೆಹಾಲ್ ವಾಡೆರ್ ಅವರು ಔಟ್ ಆದ ಮೇಲೆ ಬಂದಂಥ ಆಟಗಾರ ಶಶಾಂಕ್ ಸಿಂಗ್. ಅದಕ್ಕಿಂತ ಮುಂಚೆ ಆ ಶಶಾಂಕ್ ಸಿಂಗ್ ಇದ್ದಾಗ ಒಂದು ಶಾಟ್ ಹೊಡೆದ್ರು ಬುಮ್ರಾ ಅವರ ಓವರಲ್ಲಿ. ಶ್ರೇಯಸ್ ಅಯ್ಯರ್ ಶಾರ್ಟ್ ಆಫ್ ದ ಟೂರ್ನಮೆಂಟ್ ಪಟಾರ್ ಅಂತ ಅವಾರ್ಡ್ ತೆಗೆದು ಕೊಟ್ಟು ಬಿಡಿ ಮಾರ್ರೆ. ಡೆಡ್ ಯಾರ್ಕರ್ ಬಾಲ್, ಆ ಶಾಟ್ ಹೊಡೆಯೋದು ಇಡೀ ಕ್ರಿಕೆಟ್ ಈಗ ಪ್ರಸಕ್ತ ಆಡ್ತಿರುವಂಥ ಆಟಗಾರರಲ್ಲಿ ಇಲ್ಲಿಯ ತನಕ ಅಂಥ ಒಂದು ಡೆಡ್ಲಿ ಯಾರ್ಕರಿಗೆ ಕೀಪರ್ ಮತ್ತು ಥರ್ಡ್ ಮ್ಯಾನ್ ರೀಜನ್ ಒಳಗಡೆ ಆ ಬೈಸೆಕ್ಟ್ ಮಾಡಿ 4 ಹೊಡೆದದ್ದು ನಾನು ನೋಡಿರೋದು ಬಾಬರ್ ಆಜಮ್ ಅವರು ಮಾತ್ರ. ನಿಮಗೆ ಡೌಟ್ ಇದ್ರೆ ನೀವು ಅದನ್ನು ಸರ್ಚ್ ಮಾಡಿ, ಬಾಬರ್ ಆಜಮ್ ಯಾರ್ಕರ್ 4 ಸಮಥಿಂಗ್ ಅಂತಾರೆ, ಕೀವರ್ಡ್ ಹಾಕಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ವಿಡಿಯೋ ಸಿಗ್ತದೆ. ಅಂಥ ಡೆಡ್ಲಿ ಯಾರ್ಕರ್ಗೆ ಅವರು 4 ಹೊಡೆದದ್ದು ಸುಮಾರು ವಿಡಿಯೋ ನಿಮ್ಗೆ ಸಿಗ್ತದೆ. ಆ ಥರದ ಶಾಟ್ ಶ್ರೇಯಸ್ ಅಯ್ಯರ್ ಇವತ್ತು ಬುಮ್ರಾಗೆ ಹೊಡೆದದ್ದು. ಬುಮ್ರಾ ಭಾರಿ ಟ್ರೈ ಮಾಡಿದಾರಪ್ಪ. ಬುಮ್ರಾ ಆಗಿರಲಿ, ಮುಂಬೈ ಇಂಡಿಯನ್ಸ್ ಆಗಿರಲಿ, ತುಂಬ ಯಾರ್ಕರ್ ಲೆಂತ್ ಹಾಕಲಿಕ್ಕೆ. ಬೋಲ್ಟ್ ಅವರ ಕೊನೆಯ ಬಾಲು ಅದೇ ಥರದ ಒಂದು ಯಾರ್ಕರ್, ವೈಡ್ ಯಾರ್ಕರ್ ಬಾಲು 4 ಹೊಡೆದಿದ್ರು ಯಾರು? ಶ್ರೇಯಸ್ ಅಯ್ಯರ್ ಅವರು. ಬಟ್ ಬುಮ್ರಾ ಅವ್ರದ್ದಂತೂ ಇನ್ನೂ ಸಹ ಡೆಡ್ ಯಾರ್ಕರ್ ಇತ್ತು, ಅದನ್ನು 4 ಹೊಡೆದಾಗ ಬುಮ್ರಾಗೆ ಅನಿಸ್ತಿತ್ತು ಅಂತ ಕಾಣ್ತದೆ. ನನ್ನದು ಏನು ಬ್ರಹ್ಮಾಸ್ತ್ರ ಎಲ್ಲ ಮುಗ್ದಾಯ್ತಣ್ಣ, ನನಗೆ ಇವನನ್ನು ಇವತ್ತು ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಶ್ರೇಯಸ್ ಅಯ್ಯರನ್ನು. ನಮ್ಮ ಒಂದು ಹಣೆ ಬರದಲ್ಲಿ ಇವತ್ತು ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಕಾಣ್ತದೆ ಅಂತ ಅವರಿಗೆ ಸಹ ಗೊತ್ತಾಯ್ತಂತ. 4 ಓವರ್ಗೆ ಬುಮ್ರಾ ಅವರೇ 40 ರನ್ ಹೊಡಿಸ್ಕೊಂಡಿದ್ದಾರೆ. ನಿಮ್ಮ ಮೇನ್ ಬೌಲರ್ ಅಷ್ಟು ಹೊಡಿಸ್ಕೊಂಡಾಗ ನಿಮ್ದು ಮ್ಯಾಚ್ ಹೋಯ್ತು ಅಂತ ಕಾಣ್ತದೆ. ಮ್ಯಾಚಲ್ಲಿ ಈಗ ಟ್ವಿಸ್ಟ್ ಬೇಕಲ್ಲ. ಶಶಾಂಕ್ ಸಿಂಗ್ ಎಂತ ಅಂದ್ಕೊಂಡ್ರೆ ಹೊಡೆದ್ರು, ನಿಧಾನ ಅವರು ಓಡಿದಲ್ಲ, ಜಾಗ್ ಮಾಡಿದ್ದು. ಅವ್ರು ಬೆಳಿಗ್ಗೆ ಇವತ್ತು ಜಾಗ್ ಮಾಡಿರಲ್ವ ಎಂತ ಅಂತ ಗೊತ್ತಿಲ್ಲ, ನಿಧಾನಕ್ಕೆ ಜಾಗ್ ಮಾಡಿದರು. ಮತ್ತೆ ಗುದೈದು, ಅಯ್ಯಯ್ಯೋ ಇದು ಮಿಡನಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಹತ್ರ ಹೋಗ್ತಾ ಉಂಟಲ್ಲ ಮಾರ್ರೆ, ಈಗ ಒಂಚೂರು ಫಾಸ್ಟ್ ಓಡುವ ಅಂತ. ಅಷ್ಟೊತ್ತಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬಾಲ್ ತಗೊಂಡು ಪಟಾರ್ ಅಂತ ಎಸ್ದ್ರು. ಥರ್ಡ್ ಅಂಪೈರಿಗೆ ಹೋಯ್ತು. ಇಲ್ಲ, ಇದು ಥರ್ಡ್ ಅಂಪೈರಿಗೆ ಏನು ಫಿಕ್ಸ್ ಮಾಡಿದಲ್ಲ ಆಯ್ತಾ, ನಿಜವಾಗಿ ತುಂಬ ಶಾರ್ಟ್ ಇದ್ರು ಶಶಾಂಕ್ ಸಿಂಗ್ ಅವರು ಔಟ್ ಅಂತ ಬಂತು. ಲಾಸ್ಟ್ 2 ಓವರ್ಗೆ 23 ರನ್ ಹೊಡಿಬೇಕು. ಸ್ಟಾಯ್ನಿಸು ಹೊಸ ಬ್ಯಾಟ್ಸ್ಮನ್ ಒಂದು 2 ಸಿಂಗಲ್ ಅಲ್ಲಿ ತೆಗೆದುಕೊಟ್ಟಿದ್ರು ಅಷ್ಟೇ. ಬಟ್ 2 ಓವರ್ಗೆ 23 ರನ್ ಅಂತ ಇದ್ದಾಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನೀವು ಹೇಳ್ಬೋದು ಅಲ್ಲಿ ಶ್ರೇಯಸ್ ಅಯ್ಯರ್ ಅವ್ರು ನಿಂತ್ಕೊಂಡಿದ್ದಾರೆ, ವಿನ್ ಮಾಡಿಸ್ತಾರೆ ಅಂತ. ಆ ಓವರಲ್ಲಿ ಶ್ರೇಯಸ್ ಅಯ್ಯರ್ ಅವರು ಔಟ್ ಆದರೆ ಮತ್ತೆ ಹೇಳಿಕೊಳ್ಳುವಂಥ ಅಜ್ಮತುಲ್ಲಾ ಅವ್ರು ಇದ್ದಾರೆ, ಯಾರು ಒಮರ್ ಸಾಯ್ ಅವ್ರು ಇದ್ದಾರೆ. ಬಟ್ ಸ್ಟಿಲ್ ಇಂಥ ಪ್ರೆಷರ್ ಗೇಮಲ್ಲಿ ಆ ಒಂದು 19ನೇ ಓವರು 20ನೇ ಓವರೆಲ್ಲ ವಿಕೆಟ್ ಹೋದರೆ ಮ್ಯಾಚ್ ಯಾವ ಕಡೆ ಬೇಕಾದ್ರೆ ಸಹ ತಿರುಗ್ಬೋದು. ಮುಂಬೈ ಇಂಡಿಯನ್ಸ್ ವಿನ್ ಆಗ್ಬೋದು. ಲಾಸ್ಟ್ ಓವರ್ ತನಕ ತಗೊಂಡು ಹೋಗೋದು ಬೇಡ ಅಂತ ಶ್ರೇಯಸ್ ಅಯ್ಯರ್ ಅವರು ಡಿಸೈಡ್ ಮಾಡ್ಕೊಂಡಿದ್ರು ಅಂತ ಅನ್ತದೆ. ಯಾಕಂದರೆ ಲಾಸ್ಟ್ ಓವರ್ ತನಕ ತಗೊಂಡು ಹೋದರೆ ಅದು ಯಾವತ್ತೂ ಸಹ ಟೆನ್ಷನ್. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ನನಗೆ ಅನಿಸೋದು ಅವರು 19ನೇ ಓವರ್ ಹಾಕಿ ಒಂದು ಕಡಿಮೆ ರನ್ ಬಿಟ್ಟು ಕೊಟ್ಟು ಹೊಸಬ ಅಶ್ವನಿ ಕುಮಾರ್ ಅವರಿಗೆ ಲಾಸ್ಟ್ ಓವರಲ್ಲಿ ನಿಮಗೆ ಇಷ್ಟು ರನ್ ಕೊಟ್ಟಿದ್ದೇನೆ, ಡಿಫೆಂಡ್ ಮಾಡು ಅಂತ ಒಂದು ಟ್ರೈ ಮಾಡ್ಬೋದಿತ್ತ ಅಂತ. ಎಲ್ಲೋ ಒಂಚೂರು ಮಿಸ್ಕ್ಯಾಲ್ಕುಲೇಷನ್ ಆಯಿತು ಅಂತ ನಂಗೆ ಅನ್ಸೋದು. ಅಶ್ವನಿ ಕುಮಾರ್ ಅವರಿಗೆ ಓವರ್ ಕೊಟ್ಟರು, ನೀನು ಬಾಲ್ ಮಾಡು, ಲಾಸ್ಟ್ ಓವರ್ ನಾನು ಹಾಕ್ತೇನೆ ಅಂತ ಅಂದ್ಕೊಂಡ್ರ ಅಂತ. 23 ರನ್ ಬೇಕು 2 ಓವರ್ಗೆ.
ಒಂದೇ ಓವರಲ್ಲಿ 6 ಬಾಲಲ್ಲಿ 4 ಸಿಕ್ಸ್, ಡಾಮ ಯಾವ್ದು ಸಹ ಚಿಕ್ಕ ಸಿಕ್ಸ್ ಅಲ್ಲ, ಯಾವ್ದು ಎಷ್ಟು ಸಿಕ್ಸ್ ಆಯಿತು ಲಕ್ಕಿ ಸಿಕ್ಸ್, ಎಂಥದೂ ಅಲ್ಲ, 4 ದೊಡ್ಡ ಸಿಕ್ಸ್. ಈಗ ಬ್ರೇತ್ವೇಟ್ ಅವರು ಹೊಡೆದಿದ್ರಲ್ಲ, 4 ಬಾಲಿಗೆ 4 ಸಿಕ್ಸ್ ಹೊಡೆದಿದ್ರು ಅವರು ಇಂಗ್ಲೆಂಡ್ ವಿರುದ್ಧ T20 ಫೈನಲಲ್ಲಿ. ಇದು ಫೈನಲ್ ಗೀನಲ್ ಅಲ್ಲ ಅಥವಾ ಕಾನ್ಸರ್ಕೇಟಿವ್ 4 ಸಿಕ್ಸ್ ಅಲ್ಲ, ಬಟ್ ಎನಿವೇಸ್ 4 ಬಾಲಿಗೆ 4 ಇದು ಆ ಓವರಲ್ಲಿ 4 ಸಿಕ್ಸ್ ಹೊಡೆದು 19 ಓವರ್ ಮುಗಿಯುವಷ್ಟರಲ್ಲಿ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸನ್ನು ಫೈನಲಿಗೆ ತಗೊಂಡೋದ್ರು. 41 ಬಾಲಿಗೆ, ಕೇವಲ 41 ಬಾಲಿಗೆ 87 ರನ್ ನಾಟ್ ಔಟ್ ಶ್ರೇಯಸ್ ಅಯ್ಯರ್. 5-4 8 ಸಿಕ್ಸ್ ಕ್ರೇಜಿ ಬ್ಯಾಟಿಂಗ್ ಆ್ಯಂಡ್ 0 ರಿಯಾಕ್ಷನ್. ನಾನು ಆಗಲೇ ಹೇಳಿದೆ, ಮತ್ತೆ ಪುನಃ ಹೇಳ್ತೇನೆ, ಈ ಓವರಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ, ಅದೊಂದು ಡಾಟ್ ಬಾಲ್ ಆಯಿತು. ಅದು ಬೇರೆಸ್ಟೋರ್ ಕ್ಯಾಚಿಗೆ ಅಪೀಲ್ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತಲ್ಲಿ ಪಾಯ್ ಅಂತ ಸೈರನ್ ಆಯಿತು, ನೋ ಬಾಲ್ ಅಂತ. ಮ್ಯಾಚ್ ಫಿಕ್ಸಿಂಗೇ ಮಾಡೋದಿದ್ರೆ, ಅಂಪೈರ್ ಫಿಕ್ಸೇ ಮಾಡೋದಿದ್ರೆ ಆ ನೋ ಬಾಲನ್ನು ಯಾಕೆ ಕೊಡಬೇಕು ಅಲ್ವಾ? ಇದಕ್ಕೆ ನೀವೇ ಈ ಪಕ್ಕ ಹೇಟರ್ಸ್ ಇರ್ತಾರಲ್ಲ, ಅಂದರೆ ಎಲ್ಲ ಮ್ಯಾಚಲ್ಲಿ ಅಂಪೈರ್ಸ್ ಫಿಕ್ಸ್ ಮುಂಬೈದಂತಲ್ಲ, ಎನಿ ಮ್ಯಾಚ್ ನೀವು ಯಾವುದೇ ತಗೊಳ್ಳಿ, ಎಲ್ಲ ಸುಮಾರು ಕಮೆಂಟ್ ನಾನು ನೋಡ್ತಾ ಇರ್ತೇನೆ ರೀ. ಸೊ ಅವರು ಇದಕ್ಕೆ ಉತ್ತರ ಕೊಡಬೇಕು. ನೀವು ಶತಾಯಗತಾಯ ನೀವು ಉತ್ತರ ಕೊಡಲೇಬೇಕು. ನನ್ನ ಲಾಜಿಕ್ ಕರೆಕ್ಟ್ ಉಂಟಾ ಇಲ್ವಾ? ಅಂಪೈರ್ ಫಿಕ್ಸ್ ಮಾಡೋದಿದ್ರೆ ಅವ್ರು ಯಾಕೆ ನೋ ಬಾಲ್ ಅಂತ ಕೊಡಬೇಕು? ಸುಮ್ಮನೆ ಇರ್ಬೋದಲ್ಲ. ಎಸ್, ಸೊ ಕ್ರೇಜಿ ಬ್ಯಾಟಿಂಗು, ಭಾರಿ ಖುಷಿ ಆಯ್ತಪ್ಪ. ಬ್ಯಾಟಿಂಗ್ ನೋಡಿ ನಂಗೆ ಭಾರಿ ಖುಷಿ ಆಯ್ತು. ಶ್ರೇಯಸ್ ಅಯ್ಯರ್ ಅವರು ಜವಾಬ್ದಾರಿ ಹೊತ್ಕೊಂಡು ಪಂಜಾಬನ್ನು ಫೈನಲಿಗೆ ತೊಗೊಂಡು ಹೋಗಿದ್ದಾರೆ. ಸೊ ಇನ್ನು ಒಂದು ದಿನ ಬಿಟ್ಟು, ಆಲ್ರೆಡಿ ಆಯ್ತಲ್ಲ ಮಾರ್ರೆ, ಇವತ್ತು 2ನೇ ತಾರೀಕು, ಜೂನ್ 3ನೇ ತಾರೀಕು ಮಂಗಳವಾರ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ನಡೀತದೆ ಅಹಮದಾಬಾದ್ ಗ್ರೌಂಡಲ್ಲಿ. ಹೊಸ ಚಾಂಪಿಯನನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಆ ಒಂದು ಚಾಂಪಿಯನ್ RCB ಫ್ಯಾನ್ ಆಗಿ ನಾನು ಹೇಳೋದು ಏನಂತಂದರೆ, RCB ಚಾಂಪಿಯನ್ ಆಗಬೇಕು ಅಂತ. ಪಂಜಾಬ್ ಕಿಂಗ್ಸ್ ಫ್ಯಾನ್ಸ್ ಸುಮಾರು ಜನ ಇರ್ಬೋದು, ಅವ್ರು ಹೇಳ್ತಾರೆ ಇಲ್ಲ ಮಾರ್ರೆ ಶ್ರೇಯಸ್ ಅಯ್ಯರ್ ವಿನ್ ಆಗಬೇಕು, ಪಂಜಾಬ್ ಕಿಂಗ್ಸ್ ವಿನ್ ಆಗಬೇಕು, ಪ್ರೀತಿ ಸಿಂಟ ಮುಖದಲ್ಲಿ ನಗು ನೋಡಬೇಕು ಅಂತ. ಎನಿವೇಸ್, ಅದು ಎಂತ ಆಗ್ತದೆ ಅಂತ ಜೂನ್ 3ಕ್ಕೆ ಗೊತ್ತಾಗ್ತದೆ. ಬಟ್ 2 ಸೂಪರ್ ಆಗಿ ಆಟ ಆಡಿರುವಂತಹ 2 ತಂಡಗಳು, ಈ IPLನ 2 ಬಲಿಷ್ಠ ತಂಡಗಳು ಫೈನಲಲ್ಲಿ ಸೆಣಸಾಡ್ತದೆ. ಟಫ್ ಲಕ್ ಮುಂಬೈ ಇಂಡಿಯನ್ಸ್, ಭಾರಿ ಟ್ರೈ ಮಾಡಿದರು ವಿನ್ ಆಗಲಿಕ್ಕೆ, ಬಟ್ ಶ್ರೇಯಸ್ ಅಯ್ಯರ್ ಅವರ ಈ ಒಂದು ಇನ್ನಿಂಗ್ಸ್ ಎದುರು ಏನು ಮಾಡಲಿಕ್ಕೆ ಆಗಲಿಲ್ಲ. ಎಸ್, ಸರಿಯಾಗಿ ಬರುವ, ನಮಸ್ಕಾರ.